ಆರ್ಯರೇ, ನೀವು ರಾಜಋಷಿಗಳಂತೆ ಕಾಣುತ್ತಿದ್ದೀರಿ. ತಪಸ್ವಿಗಳ ವೇಷದಲ್ಲಿದ್ದರೂ ದೇವತೆಗಳಂತೆ ಸುಂದರ ಶರೀರವನ್ನು ಹೊಂದಿದ್ದೀರಿ. ನಿಮ್ಮ ಈ ತಾಪಸ ವೇಷಕ್ಕೂ ನೀವು ಧರಿಸಿರುವ ಧನುರ್ಬಾಣ ಖಡ್ಗಗಳಿಗೂ ಹೊಂದಿಕೆ ಆಗುತ್ತಿಲ್ಲ. ನೀವು ಯಾರು? ಇಲ್ಲಿಗೆ ಏಕೆ ಬಂದಿರಿ? ಕೇವಲ ಕುತೂಹಲದಿಂದ ಕೇಳುತ್ತಿದ್ದೇನೆ, ದಯಮಾಡಿ ತಿಳಿಸಿ. ಅನ್ಯತ ಭಾವಿಸಬೇಡಿ. ಸೂರ್ಯಚಂದ್ರ ಭೂಮಿಗೆ ಇಳಿದು ಬಂದಂತೆ ಆಕರ್ಷಣೀಯವಾಗಿರುವ ನೀವು ಸಕಲ ಭೂಮಂಡಲವನ್ನೇ ಪಾಲಿಸಬಲ್ಲ ಸಮರ್ಥನಂತೆ ಕಾಣುತ್ತೀರಿ. ನಾನು ಇಷ್ಟು ಕೇಳಿಕೊಳ್ಳುತ್ತಿದ್ದರೂ ನೀವೇಕೆ ಏನನ್ನು ಮಾತನಾಡುತ್ತಿಲ್ಲ? ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದೆಯೇ? ಇಲ್ಲ, ತಪ್ಪಿಲ್ಲ. ನಮ್ಮ ಬಗ್ಗೆ ತಿಳಿಯ ಬಂದಿರುವ ನೀನು ಯಾರೆಂದು ಹೇಳಿದರೆ ನಾವು ನಮ್ಮ ಬಗ್ಗೆ ತಿಳಿಸುತ್ತೇವೆ. ಆಗಬಹುದು, ಹಾಗೆ ಮಾಡುತ್ತೇನೆ. ಹತ್ತಿರದಿಂದ ನಿಮ್ಮನ್ನು ಕಂಡ ಮೇಲೆ ನೀವು ಸದ್ಗುಣಶಾಲಿಗಳೆಂಬ ನಂಬಿಕೆ ಬರುತ್ತಿದೆ. ಅಂದರೆ ನಾವು ಸದ್ಗುಣಿಗಳೋ ದುರ್ಗುಣಿಗಳೋ ಎಂದು ತಿಳಿಯಲು ಬಂದಿರುವಂತಿದೆ. ಕಾರಣ ಹೇಳುತ್ತೇನೆ. ವಾನರ ಶ್ರೇಷ್ಠನಾದ ಧರ್ಮಾತ್ಮನಾದ ಸುಗ್ರೀವ ತನ್ನ ಸಹೋದರ ವಾಲಿಯಿಂದ ರಾಜ್ಯ ಅಲಿಯುತ್ತಿದ್ದಾನೆ. ಅವನ ಪರವಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ವಾಯುಪುತ್ರನಾದ ನನ್ನನ್ನು ಹನುಮಂತನೆಂದು ಕರೆಯುತ್ತಾರೆ. ನಾನು ಸುಗ್ರೀವನ ಪ್ರಮುಖ ಸಚಿವ. ಅವನು ನಿಮ್ಮೊಂದಿಗೆ ಸ್ನೇಹವನ್ನು ಬಯಸಿದ್ದಾನೆ. ನನ್ನ ಸ್ವಾಮಿಗೆ ಪ್ರಿಯ ಉಂಟು ಮಾಡಬೇಕೆಂಬ ಉದ್ದೇಶದಿಂದ ನಾನೀ ವೇಷ ಧರಿಸಿ ಬಂದಿದ್ದೇನೆ. ಇದು ರಾಕ್ಷಸರ ಮಾಯೆ ಅಲ್ಲ ತಾನೆ? ಅಲ್ಲ, ಖಂಡಿತ ಅಲ್ಲ. ನೀವು ನನ್ನನ್ನು ನಂಬಬಹುದು. ಲಕ್ಷ್ಮಣ, ಇವನು ಆ ಕಪಿರಾಜನಾದ ಸುಗ್ರೀವನ ಸಚಿವನೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆ ಸುಗ್ರೀವನನ್ನು ಹುಡುಕಿಕೊಂಡು ನಾವು ಇಲ್ಲಿವರೆಗೂ ಬಂದಿದ್ದೇವೆ. ಈಗ ಆ ಸುಗ್ರೀವನ ಸಚಿವನೇ ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಾನೆ. ಹೌದು ಸಹೋದರ, ಅರಸುತ್ತಿದ್ದ ಬಳ್ಳಿ ತಾನಾಗೆ ಕಾಲಿಗೆ ಸಿಕ್ಕಿಕೊಂಡಂತಾಯಿತು. ಲಕ್ಷ್ಮಣ, ಮಹಾಜ್ಞಾನಿಯಂತೆ ಕಾಣುವ ಸಭ್ಯತೆ ಸೌಜನ್ಯಗಳನ್ನು ಚೆನ್ನಾಗಿ ನಮ್ಮ ಬಂಧುವಿನಂತಿರುವ ಈ ಸುಗ್ರೀವನ ಸಚಿವನನ್ನು ನಾವು ಪ್ರಿಯವಾದ ಮಾತುಗಳಿಂದ ಆಧರಿಸಬೇಕು. ಹೌದು ಸಹೋದರ, ಈ ಹನುಮಂತನನ್ನು ನೋಡುತ್ತಿದ್ದರೆ ಸಹೃದಯಿ ಸ್ನೇಹಜೀವಿ ಎಂಬ ಭಾವನೆ ಮೂಡುತ್ತಿದೆ. ಹೌದು ಲಕ್ಷ್ಮಣ, ವಾನರನಾದರೂ ಈ ಹನುಮಂತ ವೇದೋಪನಿಷತ್ತುಗಳನ್ನು ಅಧ್ಯಯನ ಮಾಡಿದ ಮಹಾಪ್ರಾಜ್ಞನಂತೆ ಕಾಣುತ್ತಾನೆ. ತರ್ಕ ವ್ಯಾಕರಣಗಳನ್ನು ಚೆನ್ನಾಗಿ ಬಲ್ಲವನಂತೆ ಸಮಯೋಚಿತವಾಗಿ ಅರ್ಥಪೂರ್ಣವಾಗಿ ಮಾತನಾಡುತ್ತಾನೆ. ಅದೇ ನನಗೆ ಆಶ್ಚರ್ಯ ಉಂಟು ಮಾಡಿದೆ. ಈ ವಾನರರಲ್ಲಿ ಇಂತಹ ನಾಗರಿಕತೆಯೇ ಎಂಬ ಬೆರಗು ಮೂಡಿದೆ. ನಾಗರಿಕತೆ ಎಂಬುದು ಒಂದು ಸಮುದಾಯದ ಸ್ವತ್ತಲ್ಲ ಲಕ್ಷ್ಮಣ. ಸದ್ಭಾವನೆಯ ಒಳ್ಳೆಯ ಹೃದಯವುಳ್ಳ ಎಲ್ಲರಲ್ಲೂ ಅಧ್ಯಯನವಿಲ್ಲದಿದ್ದರೂ ಒಳ್ಳೆಯ ಸಂಸ್ಕೃತಿ ಇರುತ್ತದೆ. ಈ ಹನುಮಂತ ಅಧ್ಯಯನವನ್ನು ಮಾಡಿದ, ರಾಜನೀತಿಯಲ್ಲೂ ಪರಿಣತನಾದ ಸುಸಂಸ್ಕೃತನೆಂಬ ಭಾವನೆ ಬರುತ್ತಿದೆ. ಇಂತಹ ಸಚಿವನುಳ್ಳ ಸುಗ್ರೀವನಿಗೆ ಶುಭವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗಾದರೆ ಅವನಿಗೆ ನಮ್ಮ ವಿಷಯವನ್ನು ತಿಳಿಸಿ ಸುಗ್ರೀವನನ್ನು ಕಾಣುವುದು ಹೇಗೆ ಎಂದು ಅವನಲ್ಲಿ ಕೇಳುತ್ತೇನೆ. ಮಹಾತ್ಮ, ಧರ್ಮಾತ್ಮನಾದ ಸುಗ್ರೀವನ ಬಗ್ಗೆ ನಮಗೆ ತಿಳಿದಿದೆ. ನಾವು ಸುಗ್ರೀವನನ್ನು ಹುಡುಕಿಕೊಂಡೇ ಇಲ್ಲಿಗೆ ಬಂದಿದ್ದೇವೆ. ಸುಗ್ರೀವನ ಮೈತ್ರಿಯ ಅಗತ್ಯ ನಮಗಿದೆ. ಸುಗ್ರೀವನನ್ನು ಸಂದರ್ಶಿಸಲು ನಾವು ಉತ್ಸುಕರಾಗಿದ್ದೇವೆ. ಹನುಮಂತ, ನನ್ನ ಸಹೋದರ ಶ್ರೀರಾಮ ಸುಗ್ರೀವನನ್ನು ಕಾಣಲು ಬಯಸಿದ್ದಾನೆ. ಖಂಡಿತ ನಾನು ನಿಮ್ಮನ್ನು ನನ್ನ ಭುಜದ ಮೇಲೆ ಹೊತ್ತು ನನ್ನ ಒಡೆಯನಾದ ಸುಗ್ರೀವನ ಬಳಿಗೆ ಕರೆದೊಯ್ಯಲು ಬಯಸುತ್ತೇನೆ. ಆಗಬಹುದು.
ಸಮರಾರು ನಿನಗೆ ಹನುಮಂತ, ಎದುರಾರು ನಿನಗೆ ಧೀಮಂತ. ಸಮರಾರು ನಿನಗೆ ಹನುಮಂತ, ಎದುರಾರು ನಿನಗೆ ಧೀಮಂತ. ಸಮರಾರು ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ರಾಮ ಸೇವೆಯೇ ಆದ್ಯಂತ, ರಾಮ ಸೇವೆಯೇ ಆದ್ಯಂತ. ಸಮರಾರು ನಿನಗೆ ಹನುಮಂತ, ಸಮರಾರು ನಿನಗೆ ಹನುಮಂತ, ಎದುರಾರು ನಿನಗೆ ಧೀಮಂತ. ಸಮರಾರು ನೀತಿಶಾಸ್ತ್ರ ನಿಪುಣ, ಹಸುರ ಗರ್ವಹರಣ. ನೀತಿಶಾಸ್ತ್ರ ನಿಪುಣ, ಹಸುರ ಗರ್ವಹರಣ. ರಾಮ ಸೇವಾ ಧುರೀಣ, ರಾಮ ಸೇವಾ ಧುರೀಣ. ಸಕಲ ಜೀವರ ಪ್ರಾಣ, ಸಕಲ ಜೀವರ ಪ್ರಾಣ. ಸಮರಾರು ನಿನಗೆ ಹನುಮಂತ, ಎದುರಾರು ನಿನಗೆ ಧೀಮಂತ. ಸಮರಾರು ನಿನಗೆ ಹನುಮಂತ, ಎದುರಾರು ನಿನಗೆ ಧೀಮಂತ. ಸಮರಾರು ನಿನಗೆ ಹನುಮಂತ, ಸಮರಾರು ನಿನಗೆ ಹನುಮಂತ, ಎದುರಾರು ನಿನಗೆ ಧೀಮಂತ. ಸಮರಾರು ನೀತಿಶಾಸ್ತ್ರ ನಿಪುಣ, ಹಸುರ ಗರ್ವಹರಣ. ನೀತಿಶಾಸ್ತ್ರ ನಿಪುಣ, ಹಸುರ ಗರ್ವಹರಣ. ರಾಮ ಸೇವಾ ಧುರೀಣ, ರಾಮ ಸೇವಾ ಧುರೀಣ. ಸಕಲ ಜೀವರ ಪ್ರಾಣ, ಸಕಲ ಜೀವರ ಪ್ರಾಣ. ಸಮರಾರು ನಿನಗೆ ಹನುಮಂತ, ಎದುರಾರು ನಿನಗೆ ಧೀಮಂತ. ಸಮರಾರು ನಿನಗೆ ಹನುಮಂತ, ಎದುರಾರು ನಿನಗೆ ಧೀಮಂತ. ಸಮರಾರು ನಿನಗೆ ಹನುಮಂತ. ಅವರು ನಿನ್ನ ಗೆಳೆತನ ಬಯಸಿ ಬಂದಿದ್ದಾರೆ. ಗೌರವಾನ್ವಿತರಾದ ಅವರಿಗೆ ಯಥೋಚಿತವಾಗಿ ಸತ್ಕರಿಸು ಮಹಾರಾಜ. ನೋಡಿದಿರಾ ಪ್ರಭು, ನಮ್ಮ ಹನುಮಂತನ ಸಾಮರ್ಥ್ಯವನ್ನು. ಅಲ್ಪ ಕಾಲದಲ್ಲೇ ಅವರ ಎಲ್ಲಾ ವಿಷಯಗಳನ್ನು ವಿವರವಾಗಿ ತಿಳಿದು. ಪ್ರಭು ರಾಮಚಂದ್ರ ತಮ್ಮ ವಿಷಯಗಳನ್ನೆಲ್ಲ ವಿವರವಾಗಿ ತಿಳಿಸಿ ವಾನರ ಪ್ರಭು ಸುಗ್ರೀವನನ್ನು ಕರೆತಂದಿದ್ದೇನೆ. ಬಹಳ ಸಂತೋಷ ಹನುಮಂತ. ವಾನರೇಂದ್ರ ಸುಗ್ರೀವ, ದಶರಥ ಪುತ್ರರಾದ ರಾಮ ಲಕ್ಷ್ಮಣರ ಪ್ರಣಾಮಗಳನ್ನು ಸ್ವೀಕರಿಸಿ. ನರಶ್ರೇಷ್ಠರಾದ ರಾಮಲಕ್ಷ್ಮಣರೇ, ಈ ಸುಗ್ರೀವನ ಅಭಿನಂದನೆಗಳನ್ನು ಸ್ವೀಕರಿಸಿ. ರಾಮಚಂದ್ರ, ವಾನರನಾದ ನನ್ನ ಸ್ನೇಹವನ್ನು ನೀನು ಬಯಸಿರುವುದರಿಂದ ನನಗೆ ಮಹಾ ಸನ್ಮಾನವಾದಂತಾಯಿತು. ನಾನು ಧನ್ಯನಾದೆ ರಾಮಚಂದ್ರ, ಧನ್ಯನಾದೆ. ಸುಗ್ರೀವ, ವಾಯುಪುತ್ರನಾದ ಹನುಮಂತನಿಂದ ನಿನ್ನ ವಿಚಾರವನ್ನು ನಾನು ತಿಳಿದುಕೊಂಡಿದ್ದೇನೆ. ನಿನ್ನ ಸೋದರ ವಾಲಿಯಿಂದ ಒದಗಿರುವ ದುಸ್ಥಿತಿಯನ್ನು ಕೇಳಿ ನನಗೆ ಬಹಳ ವಿಷಾದ ಉಂಟಾಗಿದೆ. ಇನ್ನು ಪತ್ನಿ ವಿಯೋಗದ ವಿಚಾರದಲ್ಲಿ ನಾವಿಬ್ಬರು ಸಮಾನ ದುಃಖಿಗಳಾಗಿದ್ದೇವೆ. ನಮ್ಮ ಸ್ನೇಹದಿಂದ ನಮ್ಮ ದುಃಖಕ್ಕೆ ನಾವು ಸಾಂತ್ವನವನ್ನು ಕಂಡುಕೊಳ್ಳಬೇಕಾಗಿದೆ. ಹೌದು ರಾಮಚಂದ್ರ, ನಮ್ಮಿಬ್ಬರ ಸ್ನೇಹ ಶಾಶ್ವತವಾಗಲಿ.
ಇಡೀ ಲೋಕಕ್ಕೆ ಮಾದರಿಯಾಗಲಿ. ದೇವತೆಯ ಬಂಧ ಈ ನರವಾನರ. ಈ ಅಗ್ನಿ ಪ್ರದಕ್ಷಿಣೆಯಿಂದ ನಿಮ್ಮಿಬ್ಬರ ಸ್ನೇಹ ಶಾಶ್ವತವಾಗಿರಲಿ. ನರವಾನರ ಮೈತ್ರಿಯ ಉದ್ದೇಶ ದಶಕಂಠನ ನಾಶದ ಸಂದೇಶ. ನರವಾನರ ಮೈತ್ರಿಯ ಉದ್ದೇಶ ದಶಕಂಠನ ನಾಶದ ಸಂದೇಶ. ಶ್ರೀರಾಮನ ಸೇವೆಯ ಅವಕಾಶ ಪಡೆದಿಹ ಕಪಿಗಳ ಸಂತೋಷ. ಸೇವೆಯ ಅವಕಾಶ ಪಡೆದಿಹ ಕಪಿಗಳ ಸಂತೋಷ. ರಾಮ ವಾಲಿಯನ್ನು ಕೊಂದು ಸುಗ್ರೀವನನ್ನು ಕಿಷ್ಕಿಂಧೆಯ ರಾಜನಾಗಿ ಪಟ್ಟ ಕಟ್ಟಿದ. ಇನ್ನು ಏಕೆ ಒಳಗೆ ಕುಳಿತಿರುವೆ? ನನ್ನಿಂದ ಹತನಾಗುವೆನೆಂದು ಭಯವೇ? ಎಲ್ಲವೋ ಸುಗ್ರೀವ ಮದಾಂಧ, ಮೊದಲು ತಿಂದ ಒಡೆತಗಳನ್ನು ಇಷ್ಟು ಬೇಗ ಮರೆತು ಬಿಟ್ಟೆಯಾ? ಮತ್ತೆ ಬಂದು ನನ್ನ ಕೆರಳಿಸಲು ನಿನಗೆಷ್ಟು ಧೈರ್ಯ, ನಿನಗೆಷ್ಟು ಅಹಂಕಾರ! ನಿನ್ನ ಅಹಂಕಾರವನ್ನು ಕ್ಷಣ ಮಾತ್ರದಲ್ಲೇ ಅಡಗಿಸಿ ಬಿಡುತ್ತೇನೆ. ಒಮ್ಮೆ ಗೆದ್ದ ಮಾತ್ರಕ್ಕೆ ಸದಾ ಗೆಲ್ಲುವನೆಂದು ಭ್ರಮಿಸಬೇಡ ವಾಲಿ. ನಿನ್ನ ಶೌರ್ಯದ ಅಹಂಕಾರಕ್ಕೆ ಹಿಂದೆ ಕೊನೆ. ವೃಥಾ ನನ್ನ ಗದಾಘಾತಕ್ಕೆ ಏಕೆ ನಿನ್ನ ಜೀವ ತೆತ್ತುವೆ? ಜೀವ ಬೇಕಿದ್ದರೆ ಇಲ್ಲಿಂದ ಓಡಿ ಹೋಗು. ಹೌದು, ಜೀವ ಬೇಕು, ನಿನ್ನ ಜೀವ ಬೇಕು. ಒಡ ಹುಟ್ಟಿದವನನ್ನು ಅನಾಥನಂತೆ ಬೀದಿಗೆ ತಳ್ಳಿದ ನಿನ್ನ ತಪಾತಕ್ಕೆ ಬದುಕಿರಬಾರದು. ನನ್ನ ಜೀವ ತೆಗೆವೆಯಾ? ಯಾರ ಸಾವು ಯಾರ ಬದುಕು ನಿರ್ಧಾರವಾಗಲಿ. ಬಾ. ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರ
ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ, ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ, ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ, ಅಕಳಂಕ ಪ್ರೇಮ ಪ್ರಬೋಧಿನಿ, ಸೀತೆ ಮಾತೆ